ಈಗ 100ಕ್ಕಿಂತ ಹೆಚ್ಚು ರ್ಯಾಂಕ್ಗಳನ್ನು ಪಡೆದಿದೆ. 25ಕ್ಕಿಂತ ಹೆಚ್ಚು ಬಂಗಾರದ ಪದಕವನ್ನು ಪಡೆದಂತ ಕೀರ್ತಿ. ಉಚಿತವಾಗಿ ತಪಾಸಣೆಯನ್ನ ನಾವು ಮೇಲಿನ ಮೇಲೆ ಮಾಡ್ಕೊಳ್ತಾ ಬಂದಿದ್ವಿ ಸತತವಾಗಿ. ನುರಿತ ವೈದ್ಯರಿಂದ ಉಚಿತ ತಪಾಸಣೆ. ಶರಣಪ್ಪ ಕೊಟಗಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್ ಅಂಡ್ ಹಾಸ್ಪಿಟಲ್ ಧಾರವಾಡ ಶೈಕ್ಷಣಿಕ ವರ್ಷ 1992-93ನೇ ಸಾಲಿನಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾಗಿತ್ತು. ಸತತ 33 ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. 40ಕ್ಕಿಂತ ಅಧಿಕ ನುರಿತ ಮತ್ತು ಅನುಭವಿಕ ಹೋಮಿಯೋಪಥಿಕ್ ವೈದ್ಯರನ್ನ ಹೊಂದಿದ್ದು, ಈಗ ಶ್ರೀ ಸತ್ಯಸಾಯಿ ಹೋಮಿಯೋಪತಿ ಆಸ್ಪತ್ರೆ ಹಾಗೂ ಡಾಕ್ಟರ್ ಶರಣಪ್ಪ ಕೊಟಗಿ ಚಾರಿಟಬಲ್ ಟ್ರಸ್ಟ್ ಸತ್ತೂರು ಧಾರವಾಡದ ವತಿಯಿಂದ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್ ಅಂಡ್ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ಔಷಧಿಯನ್ನ ನೀಡಲಾಗುತ್ತದೆ ಎಂದು ಶರಣಪ್ಪ ಕೊಟಗಿರವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ನಾಗರಾಜ್ ಕೊಟಗಿ, ಕಿರಣ್ ಸಾನಿಕೋಪ್, ಸರೋಜಿನಿ ದೇಸಾಯಿ, ಪ್ರದೀಪ್ ಕಮ್ಮಾರ್, ಮಹಾಂತೇಶ್ ಕುಪ್ಸದ್ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ಸ್ವಾಗತ ಬಯಸುತ್ತಿದ್ದೇವೆ ಇವತ್ತಿನ ಪತ್ರಿಕಾಗೋಷ್ಠಿಗೆ. ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತವರ ಪರಿಚಯ ಸಂಕ್ಷಿಪ್ತ. ನಾನು ಡಾಕ್ಟರ್ ಶರಣಪ್ಪ ಕೊಟಗಿ, ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟಿನ ಹಾಗೂ ಶರಣಪ್ಪ ಕೊಟಗಿ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷ. ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟಿನ ಟ್ರಸ್ಟಿಗಳಾದ ನಾಗರಾಜ್ ಕೊಟಗಿ ಅವರು, ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್, ಬಹಳ ಹಳೆಯದಾದ ಕಾಲೇಜು, ಆ ಕಾಲೇಜಿನ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಕಿರಣ್ ಸಾನಿಕೋಪ್ ಅವರು, ನಮ್ಮ ಈಗಾಗಲೇ ನಿಮ್ಗೆ ಹೇಳಿದಂಗೆ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸಿನ ಗೌರವಾನ್ವಿತ ಪ್ರಾಂಶುಪಾಲರಾದ ಡಾಕ್ಟರ್ ಸರೋಜಿನಿ ದೇಸಾಯಿ ಮೇಡಮ್ ಅವರು, ಇನ್ನೊಬ್ಬ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಪ್ರದೀಪ್ ಕಮ್ಮಾರ್ ಅವರು, ಇನ್ನೊಬ್ಬ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಮಹಾಂತೇಶ್ ಕುಬ್ಸದ್ ಅವರು. ಇವತ್ತಿನ ಉದ್ದೇಶ, ನಾವೇನು ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ, ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್ ಅನ್ನು 2011ರಲ್ಲಿ ಸತ್ತೂರಿನ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್, ಈ ಒಂದು ಟ್ರಸ್ಟನ್ನು 2004-05ರಲ್ಲಿ ಪ್ರಾರಂಭಿಸಿದೆ 5 ವಿದ್ಯಾರ್ಥಿಗಳಿಗೆ. ಈ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಈಗ 100ಕ್ಕಿಂತ ಹೆಚ್ಚು ರ್ಯಾಂಕ್ಗಳನ್ನು ಪಡೆದಿದೆ. 25ಕ್ಕಿಂತ ಹೆಚ್ಚು ಬಂಗಾರದ ಪದಕವನ್ನು ಪಡೆದಂತ ಕೀರ್ತಿ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟಿನಡಿಯಲ್ಲಿ ನಡೆಯುತ್ತಿರುವ ಕೋರ್ಸ್ಗಳದಂತ ಹೇಳಿದ್ರೆ ಹೆಮ್ಮೆ ವಿಷಯ. ಒಂದು ಒಳ್ಳೆಯ ಪರಿಸರದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ಕೋರ್ಸ್ಗಳು ನಡೀತವೆ. ಈಗಾಗಲೇ ನಮ್ಮ ಸಂಸ್ಥೆ ಅಡಿಯಲ್ಲಿ ನಡೀತಿರುವ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಉಚಿತವಾಗಿ ತಪಾಸಣೆಯನ್ನ ನಾವು ಮೇಲಿನ ಮೇಲೆ ಮಾಡ್ಕೊಳ್ತಾ ಬಂದಿದ್ವಿ ಸತತವಾಗಿ. ಆದ್ರೆ ಅದು ಹೆಚ್ಚು ಪ್ರಚಾರಗೊಂಡಿಲ್ಲ. ಪ್ರಚಾರ ಆಗದೇ ಇದ್ದಿದ್ದರಿಂದ ಒಂದು ಪತ್ರಿಕಾಗೋಷ್ಠಿಯನ್ನ ಧಾರವಾಡದಲ್ಲಿ ಕರೀನಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪತ್ರಿಕಾಗೋಷ್ಠಿಯ ಕರೆಯ ಉದ್ದೇಶ, ಅಲ್ಲಿ ಎಲ್ಲರಿಗೂ ಅದರ ಸದುಪಯೋಗ ಆಗಬೇಕು, ಅಲ್ಲಿ ಇರುವಂತ ಸುತ್ತಮುತ್ತಲಿನ ಜನಗಳಿಗೆ ನಮ್ದೊಂದು ಆಸ್ಪತ್ರೆ ಇದೆ ಅನ್ನೋದು ಗೊತ್ತಾಗ್ಲಿ ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹೋಮಿಯೋಪತಿ ಔಷಧ ಕುರಿತು, ಅದರ ಪರಿಣಾಮಗಳು, ಆರೋಗ್ಯ ವೃದ್ಧಿಗೆ ಪರಿಣಾಮಗಳು, ಅದರ ಬಗ್ಗೆ ಡಾಕ್ಟರ್ ಕಿರಣ್ ಸಾನಿಕೋಪ್ ಅವರು, ಸರೋಜಿನಿ ದೇಸಾಯಿ ಮೇಡಮ್ ಅವರು, ನಮ್ಮ ಪ್ರದೀಪ್ ಕಮ್ಮಾರ್ ಕುಬ್ಸದ್ ಅವರು, ನಮ್ಮ ಟ್ರಸ್ಟಿನ ಬಗ್ಗೆ ನಮ್ಮ ಟ್ರಸ್ಟಿಗಳಾದ ನಾಗರಾಜ್ ಕೊಟಗಿ ಅವರು ಸ್ವಲ್ಪ ಮಾತಾಡ್ತಾರೆ. ಈಗ ಡಾಕ್ಟರ್ ಕಿರಣ್ ಸಾನಿಕೋಪ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಹೋಮಿಯೋಪಥಿಕ್ ಬಗ್ಗೆ. ನಮಸ್ಕಾರ. I am the administrator of Sri Satyasai College of Homeopathic Medical Science, Sattur, Dharwad. This is the oldest college where we started this college in 1992. And now this college is run by Sri Sharanappa Kotgi sir
and in association with Sharanappa Kotgi Charitable Trust, we are running the college with 25 bedded hospital, and since 1992 we are trying to attract the patients towards homeopathy, and we are giving all the homeopathic medicines free to all the patients along with the consultation. So whichever patient comes, it may be the minor acute diseases to any of the chronic diseases, whatever comes under homeopathic limitations, we are trying to give our best. Now we are having almost about 40 doctors in our hospital. On the rotation wise, we are running the OPD basis as well as we are running the IPD with certain limitations. I'd like to say that we are conducted lot of blood donation camps, lot of medical camps and surrounding villages, and are trying to give our best to all the people in the surrounding villages. Through media, I'd like to request that you are the people who can help us in bringing the more awareness about homeopathy, and I request you to highlight regarding the homeopathy so that all the public can utilize the free service whatever you are giving in hospitals. So here cases like related to medicine, surgery, pediatrics, gynec, and even in skin, we are having very good scope in homeopathy. So I request you to make awareness about this so that public can come and take the full opportunity in our homeopathic OPD as well as in our homeopathic hospital. Thank you. ಎಲ್ಲರಿಗೂ ನಾನು ನಾಗರಾಜ್ ಕೊಟ್ಗಿ, ಟ್ರಸ್ಟಿ ಆಫ್ ಶ್ರೀ ಬಸವೇಶ್ವರ್ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್. ಈ ಟ್ರಸ್ಟ್ ಬಂದ್ಬಿಟ್ಟು 2004ರಿಂದ ಸ್ಟಾರ್ಟ್ ಆಗಿದೆ. ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಹಾಸ್ಪಿಟಲ್ ಇದು 2011ರಿಂದ ಸ್ಟಾರ್ಟ್ ಆಗಿದೆ. ಇವಾಗ ಸರ್ ಹೇಳಿದಾಗೆ ನಾವು ಉಚಿತ ಆರೋಗ್ಯ ತಪಾಸಣೆ ಮತ್ತು ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ಸ್ ಭಾಳಷ್ಟು ಕಡೆ ಮಾಡ್ತಾ ಇದ್ದೀವಿ. ಈ ಕೋರ್ಸಲ್ಲಿ ಬಂದ್ಬಿಟ್ಟು ಇವಾಗ ನಮ್ಮ ಸ್ಟಾಫ್ ಆಗಲಿ ಇಲ್ಲಿ ಎಲ್ಲನೂ ಫ್ರಮ್ ಡಿಸೀಸಸ್ಸು ಎಲ್ಲನೂ ಚೆಕ್ ಮಾಡಿ ಇಲ್ಲಿ ಸುತ್ತಮುತ್ತಲ ಹಳ್ಳಿದವ್ರಿಗೆ ಮತ್ತು ಎಲ್ಲರಿಗೂ ಒಂದು ಉಪಯೋಗ ಆಗಲಿ ಅಂತೇಳಿ ಇದು ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅಸೋಸಿಯೇಟ್ ಪ್ರೊಫೆಸರ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಶ್ರೀ ಸತ್ಯಸಾಯಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಸತ್ತೂರು. ಸರ್ ಎಲ್ಲ ಹೇಳ್ದಂಗೆ ನಮ್ಮಲ್ಲಿ 32 ವರ್ಷಗಳಿಂದ ಸತತ ಉಚಿತ ತಪಾಸಣಾ ಶಿಬಿರಗಳನ್ನ ಏರ್ಪಡಿಸ್ಕೊಂಡು ಬಂದಿದ್ದೀವಿ. ಅದರ ಜೊತೆಗೆ ಜನಕ್ಕೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಹೋಮಿಯೋಪತಿ ಅಂದ್ರೆ ಏನು, ಹೋಮಿಯೋಪತಿಗೆ ಜನ ಯಾಕೆ ಬರಬೇಕು ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಈಗ ತುಂಬಾ ಡಿಸೀಸ್ಗಳಲ್ಲಿ ಬೇರೆ ಬೇರೆ ಹಾಸ್ಪಿಟಲ್ಗಳಲ್ಲಿ ಜನ ಹೋಗಿ ಬರ್ತಾರೆ, ಬಂದು ತೋರಿಸ್ಕೊಳ್ತಾರೆ. ಅದರಲ್ಲಿ ಒಂದೊಂದು ಕ್ರಾನಿಕ್ ಡಿಸೀಸಸ್ ಲೈಕ್ ಎಕ್ಸಿಮಾ, ಸೋರಿಯಾಸಿಸ್, ಸ್ಪೆಷಲಿ ಸ್ಕಿನ್ ಡಿಸೀಸಸ್ ಅಂತ ಹೇಳ್ತೀವಿ. ಅದರಲ್ಲಿ ನಮ್ಮ ಹೋಮಿಯೋಪತಿಯಿಂದ ಮೆಡಿಸಿನ್ಸ್ ತಗೊಂಡ್ರೆ ಕ್ಯೂರ್ ಇದೆ. ನಾವು ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲದೆ ಅದನ್ನ ಚೆನ್ನಾಗಿ ಹೋಗ್ಲಾಡಿಸಬಹುದು. ಅದೇ ತರ ಅಸ್ತಮಾ, ಆರ್ಥರೈಟಿಸ್, ರುಮ್ಯಾಟಿಕ್ ಡಿಸೀಸಸ್, ಸ್ಕಿನ್, ರೆಸ್ಪಿರೇಟರಿ ಅಂಡ್ ಆರ್ಥರೈಟಿಸ್, ಸ್ಪೆಷಲಿ ಕೀಲು ನೋವುಗಳಿಂದ ಸಂಬಂಧಪಟ್ಟ ಎಲ್ಲ ರೋಗಗಳಿಗೆ ಒಳ್ಳೆ ತರನಾದ ಹೋಮಿಯೋಪತಿ ಔಷಧಗಳನ್ನು ಕೊಡ್ತೀವಿ. ಸೊ ಇದಕ್ಕೆ ಜನಕ್ಕೆ ಜಾಸ್ತಿ ಗೊತ್ತಿಲ್ಲ, ಹೋಮಿಯೋಪತಿ ಹತ್ರ ಹೋದ್ರೆ ಕಡಿಮೆ ಆಗುತ್ತೆ ಅಂತೇಳಿ. ಅದ್ರ ಜೊತೆಗೆ ನಾವು ಅವೇರ್ನೆಸ್ ಮಾಡ್ಬೇಕಂತೇಳಿ ನವಲೂರು ಸುತ್ತಮುತ್ತಲ ಹಳ್ಳಿಗಳಲ್ಲೆಲ್ಲ ಹೋಗಿ ಪ್ರತಿಯೊಂದು ತಿಂಗಳು ಸಹ ನಾವು ಅವೇರ್ನೆಸ್ ಕ್ಯಾಂಪ್ಗಳನ್ನು ಮಾಡಿದ್ದೀವಿ. ನಿಮ್ಮಿಂದ ನಮಗ್ ಬೇಕಾಗಿರೋದಪ್ಪ ಅಂತಂದ್ರೆ ಇನ್ನೂ ಜನಕ್ಕೆ ನಮ್ಮ ಮೆಸೇಜ್ ಅನ್ನು ಮುಟ್ಟಿಸ್ರಿ. ನಮ್ಮಲ್ಲಿ ಒಂದು ಫ್ರೀ ಕ್ಯಾಂಪ್ ನಡೀತಾ ಇದೆ. ಎವ್ರಿ ಡೇ ವಿ ಆರ್ ಸೀಯಿಂಗ್ ಮೋರ್ ದನ್ ಅರೌಂಡ್ 100 to 200 patients. So we want to increase the number of patients so that everybody gets the benefits of free homeopathic medicines. Where other in a private section they are charging more than 200 to 300. But with the help of Dr. Sharanappa sir, we are trying to reach all the people whatever the best we can do with our medicines. So ನಮ್ಮ ಕಾಲೇಜಿನ ಸದುಪಯೋಗ ತಗೊಳ್ಳಿ, ನಮ್ಮ ಕಾಲೇಜಿನ ಹಾಸ್ಪಿಟಲ್ ಸದುಪಯೋಗ ತಗೊಳ್ಳಿ. 25 ಬೆಡೆಡ್ ಹಾಸ್ಪಿಟಲ್ ಇದೆ. ಸೊ ಜನಕ್ಕೆ ಇದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿ ಅಂತ ಇವತ್ತಿನ ದಿನ ಈ ಪತ್ರಿಕಾಗೋಷ್ಠಿಯನ್ನ ನಾವು ಕರೆದಿದ್ದೀವಿ. ಎಕ್ಸಿಮಾ ಇಲ್ಲ, ಗಾಲ್ ಸ್ಟೋನ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಫಸ್ಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ದಟ್ ಆ ಸ್ಟೋನ್ ಏನಿರುತ್ತೆ ಅದು ಯಾವ ಪೊಸಿಷನ್ ಅಲ್ಲಿ ಇದೆ. ಸೊ ಸಮ್ಟೈಮ್ಸ್ ಏನಾಗುತ್ತೋ ಅದು ಗಾಲ್ ಸ್ಟೋನ್ ಬಂದು ಅಲ್ಲಿ ಆಬ್ಸ್ಟ್ರಕ್ಷನ್ ಆಗುತ್ತೆ. ಸೊ
ಹಂಗ ಆಬ್ಸ್ಟ್ರಕ್ಷನ್ ಇದ್ದಾಗ ಸರ್ಜರಿ ಇವನ್ ನಾವು ಕೂಡ ಹೋಮಿಯೋಪತಿ ತಗೊಳ್ರಿ ಗುಣ ಆಗತ್ತೆ ಅಂತ ಹೇಳಲ್ಲ. ಆಬ್ಸ್ಟ್ರಕ್ಷನ್ ಇದ್ದಾಗ ಸರ್ಜರಿ ಮಾಡ್ಲೇಬೇಕಾಗುತ್ತೆ. ಸೊ ಅದಕ್ಕಿಂತ ಅರ್ಲಿ ಸ್ಟೇಜಸ್ ಆಫ್ ಸ್ಟೋನ್ಸ್ ಅಂಡ್ ಈಗ ಬೆಳೀತಾ ಇರ್ತವೆ, ಸಾಸ್ಮೀಕರಣ ಮತ್ತೆ ಸಣ್ಣ ಇರ್ತವೆ. ಸೊ ಅರ್ಲಿ ಸ್ಟೇಜ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಡೆಫಿನೆಟ್ಲಿ ಔಟ್ ಆಗ್ತವೆ ಹೋಮಿಯೋಪತಿ. ಸೊ ಗಾಲ್ ಸ್ಟೋನ್ಸ್ 100 ಜನಕ್ಕೆ ನಾವು ಸ್ಕ್ಯಾನ್ ಮಾಡಿದಾಗ ಒಂದು ಏನೂ ಇಲ್ಲದ 50-60 ಜನದಲ್ಲಿ ಕಂಡು ಬರುತ್ತೆ. ಅಸಿಂಪ್ಟಮೆಟಿಕ್ ಇರ್ತದೆ. ಸೊ ಸಿಂಪ್ಟಮೆಟಿಕ್ ಯಾವಾಗ ಆಗ್ತದಲ್ಲ, ಅದು ಯಾವಾಗ ಬ್ಲಾಕ್ ಆಗುತ್ತೆ. ಸೊ ಅದು ಬ್ಲಾಕ್ ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಆಗಿದೆ ಅದು ನೋಡ್ಕೊಂಡು ಮೆಡಿಸಿನ್ಸ್ ಕೊಡ್ತೀವಿ. ಎಲ್ಲಾ ಕೇಸನ್ನು ಹೋಮಿಯೋಪತಿ ಕ್ಯೂರ್ ಮಾಡುತ್ತೆ ಅಂತ ಹೇಳಕ್ ಹೋಗಿಲ್ಲ. ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ ಸಿವಿಯಾರಿಟಿ ಅಂಡ್ ಆಬ್ಸ್ಟ್ರಕ್ಷನ್ಸ್. ಒಂದೊಂದ್ಸರಿ ನಾವು ಹೇಳ್ಬಿಡ್ತಿಲ್ಲ, ಅದು ಆಗೋದೇ ಇಲ್ಲ, ಸ್ಟೈಲ್ ದೊಡ್ಡದಿದೆ, ನೀವು ಆಪರೇಷನ್ ಮಾಡ್ಲೇಬೇಕು. ಸೊ ಡಿಪೆಂಡ್ಸ್, ಅದು ನೋಡ್ಕೊಂಡು ಇಂಟೆನ್ಸಿಟಿ ಹೇಳ್ತೀವಿ. ಎಲ್ಲಾನು ಮಾಡ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ಅದರಲ್ಲೂ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದೆ. ಪಿತ್ತಕೋಶ ಅಂತ ಐತೆ. ಅದು ಸರ್ ಹೇಳಿದ್ನಲ್ಲ, ಎಲ್ಲಾನು ತೆಗಿಬೇಕಾಗಿಲ್ಲ ಸರ್. ಆದ್ರೆ ಇನಿಷಿಯಲ್ ಸ್ಟೇಜ್ನಾಗ ನಮ್ಮಲ್ಲಿ ಇದ್ದಿದ್ದಾದ್ರೆ ಯಾವ ಗ್ರಾಮಗಳನ್ನು ದತ್ತು ಪಡೆದು ಮಾಡ್ಕೊಂಡಿದ್ದೀರಿ ಮತ್ತು ಮುಂದೆ ಯಾವ ಗ್ರಾಮಗಳನ್ನು ಈಗ ಸದ್ಯ ಇಲ್ಲ ಸರ್, ಈಗ ನಾವು ಪ್ರತಿಯೊಂದು ನವಲೂರು ಆಯ್ತು, ಸತ್ತೂರು ಆಯ್ತು, ಸಾಧ್ಯ ಆದಷ್ಟು ನಾವು ಹೆಬ್ಬಳ್ಳಿ ಒಂದು ಈಗಾಗಲೇ ರಿಕ್ವೆಸ್ಟ್ ಲೆಟರ್ ಕಳಿಸಿದ್ವಿ. ನಿಗದಿ ಗ್ರಾಮದಲ್ಲಿ ಅಲ್ಲಿ ದೇವರ ಹುಬ್ಬಳ್ಳಿ 5 ಕಡೆ ಈಗಾಗಲೇ ನಾವು ಮನವಿ ಅರ್ಪಿಸಿ, ಅಲ್ಲಿ ಏನಾಗಿದೆ ಅವ್ರದ್ದು ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್, ಅವ್ರು ಅನುಮೋದನೆ ಕೊಡ್ತಾರ. ಬಟ್ ಜಿಲ್ಲಾ ಪಂಚಾಯತಿ ಅಂಡರ್ನಾಗ ಹಿಂಗೆಲ್ಲ. ಆಮೇಲೆ ನಮ್ಮಲ್ಲಿ ಹೋಮಿಯೋಪತಿಕ್ ಬೇರೆ ಬೇರೆ ಕಡೆ ಆಯುಷ್ ಅಂಡರ್ನಾಗ ಬರ್ತಾರೆ, ಅವರು ಕೂಡ ಬಹಳ ಸಪೋರ್ಟಿವ್ ಅದ. ಅವೇರ್ನೆಸ್ ಆಗಿಲ್ಲ. ಈಗ ಇವ್ರೇನು ನುರಿತ ವೈದ್ಯರೆಲ್ಲ ಹೇಳಿದಾಗ ಇದು ಬೇರೆ ಅಡ್ಡ ಪರಿಣಾಮಗಳು ಬಹಳ ಕಡಿಮೆ ಇದೆ. ಅಡ್ಡ ಪರಿಣಾಮಗಳು ಕಡಿಮೆ ಇದ್ದವನ್ನು ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ನಾವು ಇನ್ನೊಂದು ಪದ್ಧತಿ ನಾವು ಬ್ಲೇಮ್ ಮಾಡಂಗಿಲ್ಲ, ಬಟ್ ನಮ್ಮ ಪದ್ಧತಿ ಒಳ್ಳೇದು. ಇವನ್ನ ಕೊರೋನಾ ಮಹಾಮಾರಿ ಬಂದಾಗ ಕೂಡ ನಮ್ಮ ಔಷಧನ ಹೆಚ್ಚು ಪರಿಣಾಮಕಾರಿ ಆಯ್ತು. ನಮ್ಮ SDM ಮೆಡಿಕಲ್ ಕಾಲೇಜ್ನಾಗ ಇದ್ದಂಥ ಹಿರಿಯ ವೈದ್ಯರು ಬಂದು ನಮ್ಮಲ್ಲಿ ಔಷಧ ತಗೊಂಡು ನಾವು ಒಂದು ಸುಮಾರು 12 ಸಾವಿರ ಜನಕ್ಕೆ ನಾವು ಹೋಮಿಯೋಪತಿಕ್ ಮೆಡಿಸಿನ್ ಅನ್ನ ಸ್ವತಃ ಹೋಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಸರ್ ಚಿಕನ್ ಗುನ್ಯಾ ಟೈಮಲ್ಲಿ ಇವನ್ ಥ್ರೂ ದ PHC ಎವ್ರಿ ಮನೆಗೆ ಹೋಗಿ ಮನೆ ಚಿಕನ್ ಗುನ್ಯಾಗೂ ಬಹಳ ಪರಿಣಾಮಕಾರಿಯಾದ ಔಷಧ ಹೋಮಿಯೋಪತಿ. ಇದನ್ನ ವೈದ್ಯರು ಹೇಳಿದಂಗ ಆ ಪ್ರಮಾಣದಾಗ ತಗೋಬೇಕು. ಸ್ವಲ್ಪ ಇದು ಹೆಚ್ಚು ತಗೊಳುತ್ತೆ ಕಾಲಾವಧಿ. ಈ ಬೇರೆ ಮೆಡಿಸಿನ್ ನಮ್ಗೆ ಇಮಿಡಿಯೇಟ್ ಇಫೆಕ್ಟ್ ಆಕತ್ತ, ಅದು ಇನ್ನೊಂದ್ ಕಡೆ ಸೈಡ್ ಇಫೆಕ್ಟ್. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7488213133 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.